ವಿಮಾನ ದುರಂತ ನಡೆದೇ ಹೋಯಿತು. ಆದರೆ ಕೆಲವು ಪ್ರಶ್ನೆಗಳಿಗೆ ಉತ್ತರ ಇನ್ನೂ ನಿಗೂಢವಾಗಿಯೇ ಇದೆ. ಈ ವಿಮಾನ ದುರಂತ ನಡೆದಿದ್ದು ಯಾಕೆ, ಅದಕ್ಕೆ ಕಾರಣಗಳು ಏನೇನು ಅನ್ನುವ ಪ್ರಶ್ನೆಗಳಿಗೆ ಇನ್ನೂ ಉತ್ತರ ಸಿಕ್ಕಿಲ್ಲ. ಆದರೆ ಆ ವಿಮಾನದಲ್ಲಿದ್ದ ಬ್ಲ್ಯಾಕ್ ಬಾಕ್ಸ್ನಲ್ಲಿ 5 ಸೆಕೆಂಡ್ನ ಆಡಿಯೋ ರೆಕಾರ್ಡ್ ಆಗಿದೆ. ಆ ಆಡಿಯೋನಲ್ಲಿ ಇರುವಂತಹ ವಿಚಾರಗಳು ಅನೇಕ ಅನುಮಾನಗಳನ್ನು, ಪ್ರಶ್ನೆಗಳನ್ನು ಹುಟ್ಟು ಹಾಕಿದೆ. ಹಾಗಾದರೆ ತನಿಖೆಯಲ್ಲಿ ಏನೆಲ್ಲ ಗೊತ್ತಾಗಬಹುದು ಅನ್ನುವ ಡೀಟೇಲ್ಸ್ ಇಲ್ಲಿದೆ. ವಿಮಾನ ದುರಂತ ನಡೆದು ಹೋಗಿದೆ. 270 ಮಂದಿಯನ್ನ ಬಲಿ ಪಡೆದಾಗಿದೆ. ದುರಂತಕ್ಕೆ ಬಲಿಯಾದವರು ಯಾರ್ಯಾರು ಅನ್ನೋದನ್ನ ಪತ್ತೆ ಹಚ್ಚೋದು ಕಠಿಣ ಸವಾಲಾಗಿದೆ. ಆ ಕೆಲಸ ಈಗ ವೇಗವಾಗಿ ನಡೆಯುತ್ತಿದೆ. ಇನ್ನು ಕೆಲವೇ ದಿನಗಳಲ್ಲಿ ಮೃತಪಟ್ಟವರನ್ನ ಪತ್ತೆ ಹಚ್ಚಿ ಅವರವರ ಕುಟುಂಬಗಳಿಗೆ ಮೃತದೇಹಗಳನ್ನು ಕಳಿಸುವ ಕೆಲಸ ಪೂರ್ಣಗೊಳ್ಳಲಿದೆ. ಇಲ್ಲಿಗೆ ಎಲ್ಲ ಮುಕ್ತಾಯವಾಗುತ್ತೆ. ವಿಮಾನ ದುರಂತ ಅನ್ನೋದು ಭಾರತೀಯ ವಿಮಾನಯಾನ ವಲಯದಲ್ಲಿ ಕಪ್ಪು ಚುಕ್ಕೆಯಾಗಿ ಉಳಿದುಕೊಳ್ಳಲಿದೆ. ಆದರೆ ಅದೊಂದು ಸಂದೇಹ ಎಲ್ಲರನ್ನ ಕಾಡೋದಂತೂ 100% ಸತ್ಯ. ವಿಮಾನ ದುರಂತಕ್ಕೆ ಕಾರಣ ಏನು ಅನ್ನೋದೇ ಸಂದೇಹ. ಈಗ ಆ ಸಂದೇಹವನ್ನ ಸ್ವಲ್ಪ ಮಟ್ಟಿಗೆ ನಿವಾರಣೆ ಮಾಡೋಕೆ ಒಂದು ದಾರಿ ಸಿಕ್ಕಿದೆ. ಅದೇ ಬ್ಲ್ಯಾಕ್ ಬಾಕ್ಸ್. ಹಾಸ್ಟೆಲ್ನ ಟೆರೆಸ್ನಲ್ಲಿ ಪತ್ತೆಯಾಯಿತು ಬ್ಲ್ಯಾಕ್ ಬಾಕ್ಸ್. ಬ್ಲ್ಯಾಕ್ ಬಾಕ್ಸ್ನಲ್ಲಿ ಕೇವಲ 5 ಸೆಕೆಂಡ್ನ ಆಡಿಯೋ ದಾಖಲು. ಆ 5 ಸೆಕೆಂಡ್ನ ಆಡಿಯೋದಲ್ಲಿ ಇರೋ ಸತ್ಯವೇನು? ವಿಮಾನ ದುರಂತಕ್ಕೆ ಏನು ಕಾರಣ? ಈ ಪ್ರಶ್ನೆಯನ್ನ ಯಾರಿಗಾದ್ರೂ ಕೇಳಿದ್ರೆ ಒಬ್ಬೊಬ್ಬರು ಒಂದೊಂದು ಉತ್ತರ ಕೊಡ್ತಾರೆ. ವಿಮಾನದಲ್ಲಿ ಏನೋ ತಾಂತ್ರಿಕ ದೋಷ ಆಗಿರಬಹುದು ಅನ್ನೋದು ಬಹುತೇಕ ಮಂದಿಯ ಅಭಿಪ್ರಾಯ. ಆದರೆ ಆ ತಾಂತ್ರಿಕ ದೋಷ ಏನಿರಬಹುದು ಅಂತ ಯಾರಿಗೂ ಎಳ್ಳಷ್ಟು ಅಂದಾಜು ಇರೋದಕ್ಕೆ ಸಾಧ್ಯನೇ ಇಲ್ಲ. ಯಾಕೆ ಗೊತ್ತಾ? ಫ್ಲೈಟ್ ಕ್ರಾಶ್ ಆಗೋ ಟೈಮಲ್ಲಿ ಏನ್ ನಡೀತು ಅಂತ ಹೇಳೋಕೆ ಫ್ಲೈಟ್ ಒಳಗಿದ್ದವರಲ್ಲಿ ಒಬ್ಬ ವ್ಯಕ್ತಿ ಬಿಟ್ರೆ ಬೇರ್ಯಾರೂ ಉಳ್ಕೊಂಡಿಲ್ಲ. ಆ ವ್ಯಕ್ತಿಗೂ ಸ್ವಲ್ಪ ಮಾಹಿತಿ ಬಿಟ್ರೆ ಬೇರೇನೂ ಗೊತ್ತೇ ಇಲ್ಲ. ಇನ್ನು ವಿಮಾನಯಾನ ಪಂಡಿತರದ್ದು ಕೂಡ ಒಬ್ಬೊಬ್ಬರದ್ದು ಒಂದೊಂದು ಥಿಯರಿ ಇದೆ. ಆದ್ರೆ ಆ ಥಿಯರಿಗಳಿಗೆ ಕೊಟ್ಟು ನಿಜಾಂಶ ಏನಿರಬಹುದು ಅಂತ ಪತ್ತೆ ಹಚ್ಚೋಕೆ ತನಿಖೆ ನಡೆಸಲಾಗ್ತಿದೆ. ಈ ತನಿಖೆಗೆ ಮಹತ್ತರವಾದ ಸಾಕ್ಷ್ಯ ಒದಗಿಸಲಿದೆ ಈ ಕಿತ್ತಳೆ ಬಣ್ಣದ ಬ್ಲ್ಯಾಕ್ ಬಾಕ್ಸ್. ಬ್ಲ್ಯಾಕ್ ಬಾಕ್ಸ್ ಎಲ್ಲ ವಿಮಾನಗಳಲ್ಲಿ ಕಾಕ್ಪಿಟ್ನ ಆಡಿಯೋ ರೆಕಾರ್ಡ್ ಮಾಡಿಕೊಳ್ಳೋ ಸಾಧನ. ಯಾವಾಗ ಫ್ಲೈಟ್ ಟೇಕ್ ಆಫ್ ಆಗುತ್ತೋ ಅಲ್ಲಿಂದ ತನ್ನ ಕೆಲಸವನ್ನ ಬ್ಲ್ಯಾಕ್ ಬಾಕ್ಸ್ ಶುರು ಮಾಡಿಕೊಳ್ಳುತ್ತೆ. ವಿಮಾನ ಲ್ಯಾಂಡಿಂಗ್ ಆಗೋವರೆಗೆ ಕಾಕ್ಪಿಟ್ನಲ್ಲಿ ಪೈಲಟ್ ಮತ್ತು ಕೋ ಪೈಲಟ್ ಏನೇನು ಮಾತಾಡಿಕೊಳ್ತಾರೆ ಅನ್ನೋದನ್ನ ರೆಕಾರ್ಡ್ ಮಾಡಿಕೊಳ್ಳುತ್ತೆ. ಪ್ರತಿಯೊಂದು ಮಾತನ್ನ ರೆಕಾರ್ಡ್ ಮಾಡಿಕೊಳ್ಳೋದೇ ಈ ಬ್ಲ್ಯಾಕ್ ಬಾಕ್ಸ್ ಕೆಲಸ. ಎಂಥ ಅವಘಡ ನಡೆದರೂ ಈ ಬ್ಲ್ಯಾಕ್ ಬಾಕ್ಸ್ ಸಾಮಾನ್ಯವಾಗಿ ಧ್ವಂಸವಾಗುವುದೇ ಇಲ್ಲ. ಆದ್ದರಿಂದ ವಿಮಾನಕ್ಕೆ ಏನಾಯ್ತು ಅಂತ ಪತ್ತೆ ಹಚ್ಚೋದಕ್ಕೆ ಬ್ಲ್ಯಾಕ್ ಬಾಕ್ಸ್ ತುಂಬಾ ಪ್ರಯೋಜನಕಾರಿ. ಈಗ ಅಹಮದಾಬಾದ್ನಲ್ಲಿ ದುರಂತಕ್ಕೀಡಾದ ವಿಮಾನದ ಬ್ಲ್ಯಾಕ್ ಬಾಕ್ಸ್ ಲಭ್ಯವಾಗಿದೆ. ಕೊನೆಯ ಕ್ಷಣದಲ್ಲಿ ಪೈಲಟ್ ಮತ್ತು ಕೋ ಪೈಲಟ್ ಏನೇನು ಮಾತಾಡಿದ್ರು ಅನ್ನೋದು ರಿವೀಲ್ ಆಗಿದೆ. ಎಸ್, ವಿಮಾನ ದುರಂತಕ್ಕೆ ಇನ್ನೂ ನಿಖರ ಕಾರಣ ಪತ್ತೆಯಾಗಿಲ್ಲ. ಆ ವಿಮಾನದಲ್ಲಿದ್ದ 242 ಜನರ ಪೈಕಿ ಓರ್ವ ಪ್ರಯಾಣಿಕ ಮಾತ್ರ ಬದುಕಿರುವುದರಿಂದ ಆ ವಿಮಾನದಲ್ಲಿ ಏನಾಯಿತು ಅನ್ನೋದರ ನಿಖರ ಮಾಹಿತಿ ಲಭ್ಯವಾಗ್ತಿಲ್ಲ. ಹೀಗಾಗಿ ಟೆಕ್ನಿಕಲ್ ಎವಿಡೆನ್ಸ್ ಮೂಲಕ ವಿಮಾನದಲ್ಲಿ ಏನ್ ತೊಂದರೆ ಆಗಿರಬಹುದು ಅನ್ನೋದನ್ನ ಪತ್ತೆ ಹಚ್ಚೋ ಕೆಲಸವನ್ನ ಮಾಡ್ತಾ ಇದ್ದಾರೆ ಅಧಿಕಾರಿಗಳು. ವಿಮಾನದ ಡಿವಿಆರ್ ಅನ್ನ ಪತ್ತೆ ಹಚ್ಚಿರೋ ಅಧಿಕಾರಿಗಳು ಅದರ ಜೊತೆಗೆ ಬ್ಲ್ಯಾಕ್ ಬಾಕ್ಸ್ ಅನ್ನು ಪತ್ತೆ ಹಚ್ಚಿದ್ದಾರೆ. ಅಂದಹಾಗೆ ಆ ಬ್ಲ್ಯಾಕ್ ಬಾಕ್ಸ್ ಪತ್ತೆಯಾಗಿರೋದು ವೈದ್ಯಕೀಯ ಕಾಲೇಜಿನ ಹಾಸ್ಟೆಲ್ ಟೆರೇಸ್ನಲ್ಲಿ. ಗುಜರಾತ್ನ ವಿಮಾನ ಅಪಘಾತ ತನಿಖಾ ಬ್ಯೂರೋದ ತಂಡ ಬ್ಲ್ಯಾಕ್ ಬಾಕ್ಸ್ ಅನ್ನ ಪತ್ತೆ ಹಚ್ಚಿ ವಶಕ್ಕೆ ಪಡೆದಿದ್ದು ತನಿಖೆ ನಡೆಸುತ್ತಿದೆ. ಈಗ ಅದೇ ಬ್ಲ್ಯಾಕ್ ಬಾಕ್ಸ್ನಲ್ಲಿ ಕೇವಲ 5 ಸೆಕೆಂಡ್ನ ಆಡಿಯೋ ಪತ್ತೆಯಾಗಿದೆ. ಪವರ್ ಇಲ್ಲ, ವಿಮಾನ ಕಂಟ್ರೋಲ್ಗೆ ಸಿಗ್ತಾ ಇಲ್ಲ, ಕಾಪಾಡಿ ಪ್ಲೀಸ್. ವಿಮಾನ ನಿಲ್ದಾಣದಿಂದ ಆ ವಿಮಾನ ಹಾರಿ ಕೆಲವು ಕ್ಷಣಗಳಾಗಿತ್ತು. ಬ್ಲ್ಯಾಕ್ ಬಾಕ್ಸ್ ಕೂಡ ತನ್ನ ಕೆಲಸವನ್ನ ಆಗತಾನೆ ಆರಂಭ ಮಾಡಿತ್ತು. ಕಾಕ್ಪಿಟ್ನಲ್ಲಿ ಎಲ್ಲ ಧ್ವನಿಯನ್ನ ಸೆರೆ ಹಿಡಿಯುತ್ತಾ ಇತ್ತು. ಅದೇ ಟೈಮಲ್ಲಿ ವಿಮಾನದ ಪೈಲಟ್ ಕೊನೆಯದಾಗಿ ಮಾತಾಡಿರೋ ಆಡಿಯೋ ಬ್ಲ್ಯಾಕ್ ಬಾಕ್ಸ್ನಲ್ಲಿ ರೆಕಾರ್ಡ್ ಆಗಿದೆ.
ಕಾಪಾಡಿ, ಪವರ್ ಇಲ್ಲ, ವಿಮಾನ ಕಂಟ್ರೋಲ್ಗೆ ಸಿಗ್ತಾ ಇಲ್ಲ, ಕೆಳಗೆ ಇಳಿಯುತ್ತಿದೆ ಅಂತ ಸುಮಿತ್ ಮಾತಾಡಿದ್ದಾರೆ. ಎಟಿಸಿ ಅಂದ್ರೆ ಏರ್ ಟ್ರಾಫಿಕ್ ಕಂಟ್ರೋಲ್ ಟೀಮ್ಗೆ ಈ ರೀತಿ ಮನವಿ ಮಾಡಿಕೊಂಡಿದ್ದಾರೆ. ಅವರು ಮನವಿ ಮಾಡಿಕೊಂಡಿರೋದು ಬ್ಲ್ಯಾಕ್ ಬಾಕ್ಸ್ನಲ್ಲಿ ರೆಕಾರ್ಡ್ ಆಗಿದೆ. ಪವರ್ ಸಪ್ಲೈ ಕಡಿತಗೊಂಡು ವಿಮಾನ ದುರಂತ ನಡೆಯುತ್ತಾ. ಬ್ಲ್ಯಾಕ್ ಬಾಕ್ಸ್ ಇದ್ರೆ ಸಾಮಾನ್ಯವಾಗಿ ಅಪಘಾತದ ಟೈಮಲ್ಲಿ ಏನೇನಾಗಿದೆ ಅನ್ನೋದು ಗೊತ್ತಾಗುತ್ತೆ. ಪೈಲಟ್ಗಳು ಏನೇನು ಮಾತಾಡಿಕೊಂಡ್ರು, ಎಟಿಸಿಗೆ ಏನೇನು ಸಂದೇಶ ಕೊಡೋಕೆ ಟ್ರೈ ಮಾಡಿದ್ರು ಅನ್ನೋದರ ಆಧಾರದಲ್ಲಿ ಏನ್ ನಡೀತು ಅನ್ನೋದನ್ನ ಗೆಸ್ ಮಾಡಬಹುದು. ಈಗ ಕೂಡ ಅದೇ ರೀತಿ ಗೆಸ್ಸಿಂಗ್ ನಡೀತಾ ಇದೆ. ಪೈಲಟ್ ಸುಮಿತ್ ವಿಮಾನ ಕೆಳಗೆ ಇಳಿತಾ ಇದೆ, ಪವರ್ ಇಲ್ಲ ಅಂತ ಹೇಳಿರೋದನ್ನ ನೋಡಿದ್ರೆ ಪವರ್ ಸಪ್ಲೈ ಪ್ರಾಬ್ಲಮ್ ಏನೋ ನಡೆದಿರಬಹುದು ಅಂತ ಮೇಲ್ನೋಟಕ್ಕೆ ಗೊತ್ತಾಗುತ್ತೆ. ಇಂಜಿನ್ಗೆ ಪವರ್ ಸಪ್ಲೈ ಕಡಿತಗೊಂಡಿರಬಹುದು ಅಥವಾ ಯಾವುದೋ ಭಾಗಕ್ಕೆ ಪವರ್ ಸಪ್ಲೈ ಇಲ್ಲದಂತಾಗಿ ವಿಮಾನ ಕೆಳಗೆ ಇಳಿದಿರಬಹುದು ಅಂತ ಊಹಿಸಲಾಗ್ತಿದೆ. ಆದ್ರೆ ನಿಜವಾಗ್ಲೂ ಏನಾಗಿದೆ ಅನ್ನೋದನ್ನ ತಿಳಿದುಕೊಳ್ಬೇಕಾದ್ರೆ ಎಲ್ಲಾ ಆಯಾಮದಲ್ಲೂ ತನಿಖೆ ನಡೆಯಲೇಬೇಕು. ಈಗ ಸದ್ಯಕ್ಕೆ ಬ್ಲ್ಯಾಕ್ ಬಾಕ್ಸ್ ಸಿಕ್ಕಿರೋದ್ರಿಂದ ದುರಂತದ ಕುರಿತು ಮತ್ತಷ್ಟು ಮಾಹಿತಿ ಸಿಗಬಹುದು ಅನ್ನೋ ವಿಶ್ವಾಸದಲ್ಲಿದ್ದಾರೆ ಕೇಂದ್ರ ನಾಗರಿಕ ವಿಮಾನಯಾನ ಸಚಿವ ಕೆ ರಾಮಮೋಹನ್ ನಾಯ್ಡು. Like I said, the Home Secretary is going to be the chairman of the committee, Secretary Ministry of Civil Aviation, Additional Secretary from MHA, one representative from the state of Gujarat where the incident actually happened, representative from State Disaster Response Authority, Government of Gujarat, Police Commissioner Ahmedabad, DG Inspection and Safety from the Indian Air Force, DG BCAS, which is the Bureau of Civil Aviation Security, DG DGCA, Special Director from IB, and Director from the Directorate of Forensic Sciences Services. So like you see, the composition of the high-level committee involves people from various backgrounds, and the people we feel who can bring in a lot of expertise and value to the committee which is going to investigate in a holistic way into the incident. And we have put a time limit of 3 months for them to sit down, talk to various stakeholders, and involve and discuss with any other important expert that is necessary as per their investigation. ತಾಂತ್ರಿಕ ದೋಷವೇ ತನಿಖಾಧಿಕಾರಿಗಳನ್ನ ಕಾಡ್ತಿರೋ ಮೊದಲ ಅನುಮಾನ. ಆ ಅನುಮಾನ ನಿಜವೋ ಸುಳ್ಳೋ ಅನ್ನೋದು ಕೆಲವೇ ದಿನಗಳಲ್ಲಿ ಗೊತ್ತಾಗುತ್ತೆ. ಬ್ಲ್ಯಾಕ್ ಬಾಕ್ಸ್ನಲ್ಲಿ ಏನ್ ಸಿಕ್ತು, ಬೇರೆ ಬೇರೆ ಸಾಧನಗಳು ಏನ್ ಮಾಹಿತಿ ಕೊಡ್ತಾವೆ ಅನ್ನೋದನ್ನ ಆಧರಿಸಿ ತನಿಖೆ ನಡೆಯುತ್ತಿದೆ. ಈಗ ಬ್ಲ್ಯಾಕ್ ಬಾಕ್ಸ್ನಲ್ಲಿ ಸಿಕ್ಕಿರೋ 5 ಸೆಕೆಂಡ್ ಆಡಿಯೋವನ್ನ ನೋಡಿದ್ರೆ ತಾಂತ್ರಿಕ ದೋಷದಿಂದಲೇ ವಿಮಾನ ಅಪಘಾತ ನಡೆದಿದೆ ಅನ್ನೋದು ಗೊತ್ತಾಗುತ್ತೆ. ಅಂದಹಾಗೆ ಬ್ಲ್ಯಾಕ್ ಬಾಕ್ಸ್ ಕೇವಲ ಆಡಿಯೋ ರೆಕಾರ್ಡ್ ಮಾತ್ರ ಮಾಡುತ್ತಾ? ಖಂಡಿತ ಇಲ್ಲ. ಆಡಿಯೋ ರೆಕಾರ್ಡ್ ಮಾಡುವುದರ ಜೊತೆಗೆ ವಿಮಾನ ಹಾರ್ತಾ ಇರೋ ಎತ್ತರ, ವಿಮಾನದ ವೇಗ, ಎಂಜಿನ್ ಮೇಲಿರೋ ಒತ್ತಡ, ವಿಮಾನದ ಹಾರಾಟದ ಮಾರ್ಗದ ಮಾಹಿತಿಯನ್ನ ಕಲೆಕ್ಟ್ ಮಾಡಿ ಇಟ್ಕೊಂಡಿರುತ್ತೆ ಈ ಬ್ಲ್ಯಾಕ್ ಬಾಕ್ಸ್. ಈ ಎಲ್ಲ ಮಾಹಿತಿಯನ್ನ ಪರಿಶೀಲನೆ ಮಾಡಿ ವಿಮಾನ ದುರಂತಕ್ಕೆ ಏನು ಕಾರಣ ಇರಬಹುದು ಅನ್ನೋ ನಿರ್ಧಾರಕ್ಕೆ ಬರ್ತಾರೆ ತನಿಖಾಧಿಕಾರಿಗಳು. ಇಪ್ಪತ್ತೈದು ಗಂಟೆಗಳ ಡೇಟಾ ಸಂಗ್ರಹಿಸುತ್ತೆ ಈ ಬಾಕ್ಸ್. ಬ್ಲ್ಯಾಕ್ ಬಾಕ್ಸ್ ವಿಮಾನದ ಬಹುಮುಖ್ಯ ಭಾಗವಾಗಿದೆ. ಯಾವುದೇ ಅಪಘಾತ ನಡೆದ್ರೂ ಬ್ಲ್ಯಾಕ್ ಬಾಕ್ಸ್ಗೆ ಯಾವುದೇ ಹಾನಿಯಾಗದಂತೆ ತಯಾರು ಮಾಡಲಾಗಿರುತ್ತದೆ. ಯಾವುದೇ ಸ್ಫೋಟವಾದ್ರೂ, ಅಗ್ನಿ ಅವಘಡವಾದ್ರೂ, ವಿಮಾನ ಸಮುದ್ರಕ್ಕೆ ಬಿದ್ದರೂ ಈ ಬ್ಲ್ಯಾಕ್ ಬಾಕ್ಸ್ಗೆ ಯಾವುದೇ ಹಾನಿಯಾಗಲ್ಲ. ಸುಮಾರು 25 ಗಂಟೆಗಳ ಡೇಟಾ ಸಂಗ್ರಹಿಸುವ ಸಾಮರ್ಥ್ಯ ಇರೋದ್ರಿಂದಲೇ ಬ್ಲ್ಯಾಕ್ ಬಾಕ್ಸ್ ತನಿಖಾಧಿಕಾರಿಗಳಿಗೆ ತುಂಬಾ ಉಪಯೋಗಕಾರಿ. ಆದರೆ ಅಹಮದಾಬಾದ್ನಲ್ಲಿ ವಿಮಾನ ಪತನ ಕೆಲವು ಕ್ಷಣಗಳಲ್ಲಿ ನಡೆದಿರೋದ್ರಿಂದ ಬ್ಲ್ಯಾಕ್ ಬಾಕ್ಸ್ನಲ್ಲಿ ಅಷ್ಟೇನೂ ಮಾಹಿತಿ ಇರೋದಿಲ್ಲ ಅನ್ನೋ ಮಾತು ಕೇಳಿ ಬರ್ತಿದೆ. ಈಗ ಸದ್ಯಕ್ಕೆ ಬ್ಲ್ಯಾಕ್ ಬಾಕ್ಸ್ ಮತ್ತು DVR ಅನ್ನ FSLಗೆ ಕಳಿಸಲಾಗಿದೆ. ಇದನ್ನ ಪೂರ್ಣ ಪರಿಶೀಲನೆ ನಡೆಸಿ ವರದಿ ನೀಡೋಕೆ 2 ರಿಂದ 4 ವಾರ ಆದರೂ ಬೇಕಾಗುತ್ತೆ. ಆ ನಂತರವೇ ನಿಜಕ್ಕೂ ಏನಾಯ್ತು, ದುರಂತ ಹೇಗಾಯ್ತು ಅನ್ನೋದರ ಸಂಪೂರ್ಣ ಚಿತ್ರಣ ಸಿಗಲಿದೆ.